ನಾವು ಹೋಗ್ತಾ ಇದ್ದೀವಿ ಈಗ ಈಗ ನಾವು ಹೋಗ್ತಾ ಇರೋದು ಮಹಾರಾಷ್ಟ್ರ ಕೋಲಾರಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಈಗ ಟ್ರಾವೆಲಿಂಗ್ ಯಾವ ಎಕ್ಸ್ಪೀರಿಯನ್ಸ್ ಇರುತ್ತೆ ನೋಡೋಣ. ಪೂರ ಡೀಟೇಲ್ಸ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಸೀದಾ ಮಹಾರಾಷ್ಟ್ರಕ್ಕೆ ಹೋಗುವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಟ್ರೈನ್ ಬರೋಂಗಿದೆ 7 ಗಂಟೆ ಆಗಿದೆ, ಇನ್ನೂ ಒಂದು ತಾಸು ಇದೆ. ಇದನ್ನು ನಾವು ವೇಟ್ ಮಾಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ. ಎಷ್ಟು ಗಂಟೆ ಪ್ಲಾಟ್ಫಾರ್ಮ್ ನಂಬರ್ 1 ಟ್ರೈನ್ ಬರ್ತಾ ಇದೆ. ನೋಡೋಣ. नीट कॉलेज एस के पाटील नीट कॉलेज ಜಾಸ್ತಿ ದೂರ ಐತಿ ಕೇಳ್ಬೇಕು ಏನು ಹೆಂಗೆ ಅದೇ ಎಲ್ಲ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಇಲ್ಲಿ ಕನ್ನಡ ತಮಿಳ್ ತೆಲುಗು ಎಲ್ಲ ಮಾತಾಡ್ತಾರೆ. ಆದರೆ ಇಲ್ಲಿ ಹಿಂದಿನ ಕಾಲೇಜ್ ನಮಗೆ ಏರಿಯಾ ಹೆಸರು ಊರ ಹೆಸರು ಕೇಳಿದಂಗೆ ಆಗ್ತೀರಿ. ಬಸ್ ಬಂತು. ಮಹಾರಾಷ್ಟ್ರ ಒಂದು ಎಕ್ಸಾಮ್ ಸೆಂಟರ್ ಜೂನಿಗೆ RRBT ಗ್ರೂಪ್ ಎಕ್ಸಾಮ್ ಇಲ್ಲಿಗ ಬರೋಂತರ ನಮ್ಮ ಹುಡುಗರದೆಲ್ಲರೂ 3rd ಶಿಫ್ಟ್ 2nd ಶಿಫ್ಟ್ ಇದೆ. ಇದನ್ನ ಬಂದೀವಿ. ಸೊ ಮಹಾರಾಷ್ಟ್ರ ಹೆಂಗೆ ಅಂತ ನೋಡ್ರಿ. ಇದೇ ಜೂನ್ ಮುಂದಿರುತ್ತೆ. ಶಬೀರ್ ಭಾಯ್ ಬಂದಿವಿ. ಈಗ ನಮ್ಮ ಹುಡುಗರು ಹೋಗ್ಯಾರ ಎಕ್ಸಾಮ್ ಬರೋಕೆ 1st ಶಿಫ್ಟಿಂದ. ಈಗ ಜಸ್ಟ್ ಈಗ ಮುಗಿದು ಅನ್ಸುತ್ತೆ. ಹೋಗಿ ಅವ್ರದ್ದು ಇಂಟರ್ವ್ಯೂ ತೊಗೊಳೋನು ಯಾವ ಥರ ಎಕ್ಸಾಮ್ ಬರ್ದು ಬಂದಾರ ಅಂತೇಳಿ. ಈಗ ನಮ್ದಂತೂ ಏನಂದ್ರೆ ಈಗ ನಮ್ದು ನಾಳೆ ಐತಿ ಎಕ್ಸಾಮು. ನಾವು ಒಂದು ದಿವ್ಸ ಮೊದಲೇ ಬಂದುಬಿಟ್ಟಿದ್ದೀನಿ. ಈಗ ನೋಡೋಣ ಹೆಂಗೆ ಆಕೈತೆ ಅಂತೇಳಿ. ಈಗ ಅಣ್ಣದೆಲ್ಲರೂ 3rd ಶಿಫ್ಟ್ ಐತಿ. ಈ ಕಡೆ ಅದಾರ ಇವರು ಅಣ್ಣ ಇಲ್ಲಿ ಬರೋದಾರ. ಅವರು ಹುಬ್ಳಿಂದ ಬಂದಾರ. ಆದರೆ ಮಹಾರಾಷ್ಟ್ರದಾಗ ಹೆಂಗೈತೆ ಅಂದ್ರೆ ಇಲ್ಲಿ ಭಾಷೆ ಹೆಂಗೈತೆ ಅಂದರೆ ಮೇನ್ ಪಾಯಿಂಟ್ ನಿಮ್ಗೆ ಹಿಂದಿ ಲ್ಯಾಂಗ್ವೇಜ್ ಬರಬೇಕು. ಇಲ್ಲಾಂದ್ರೆ ಇಲ್ಲಿ ಸ್ಟೇ ಮಾಡೋದು ಭಾಳ ಕಷ್ಟ ಐತಿ. ಹೌದಲ್ಲ ಭಾಳ ಕಷ್ಟ. ಹೆಂಗಂದ್ರೆ ಇಲ್ಲಿ ಅನ್ನಾರ ಅದಾರ. ಈಗ ಎಕ್ಸ್ಪೀರಿಯನ್ಸ್ ಆಗೈತಿ ಇವ್ರದ್ದು ಒಂದು ದಿವ್ಸದ್ದು. ಹೆಂಗಾಗೈತೆ ಈಗ ಒಂದು ದಿವಸ ನಿಮ್ದು ಬಂದಿರಿ ಹೆಂಗೆ ಯಾಕಾರ ಒಂದೇನು ಅನಿಸ್ಬಿಟ್ಟೈತಿ ಹಿಂಗಾಗ್ಬಿಟ್ಟೈತಿ. ಯಾಕಂದ್ರೆ ಇಲ್ಲಿ ಹಿಂದಿ ನಾವು ಏರಿಯಾಸ್ ಹೆಂಗದ ಅಂದ್ರೆ ಇಲ್ಲಿ ಏರಿಯಾಸ್ ನಮ್ಗೆ ಹೇಳಬರೋದು. ಬೌಡ ಅಂತ ಆಮೇಲೆ ಕಬ್ಸಾ ಅಂತ ಇದ್ರ ಇಲ್ಲಿ ಊರ ಹೆಸರು ಅದಾವೆ. ಸೊ ನೋಡೋಣ ಊರ ಹೆಸರು ಹೆಂಗದ ಅಂತೇಳಿ. ನಾವಂದ್ರೆ ಈಗ ಲಾಡ್ಜ್ ಹೆಂಗೈತೀವಿ. ಲಾಡ್ಜ್ ರೇಟ್ ಕೇಳಿದ್ರೆ ಕಂಗಾಲ ಹಾಕಿರಿ. ಒಂದು ದಿವ್ಸ 2 ತಾಸಿಗೆ 500 ರೂಪಾಯಿ ಇರಾಕಿಲ್ಲ ಬರೀ ಈ ಥರ ಆಗೈತಿ. ಇಲ್ಲಿ ಮೊದಲೇ ಇದು ಎಕ್ಸಾಮ್ ಸೆಂಟ್ರ್ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟ್ರ್ ಬೀಳ್ತಾವೆ ಕರ್ನಾಟಕದ ಹಾಕ್ರಿ ಅಂತೇನೆ ನಾನು. ಇಲ್ಲಾಂದ್ರೆ ಈ ಥರ ಬಂದು ಕರ್ನಾಟಕ ಮಂದಿ ಇಲ್ಲಿ ಕಡೆ ಬಂದು ಭಾಳ ಕಷ್ಟ ಐತಿ. ಸೆಕೆಂಡ್ ಒಂದು ಇಲ್ಲಿ ಲಾಡ್ಜ್ ಸ್ವಲ್ಪ ಎಕ್ಸಾಮ್ದಾರು ಬಂದವ್ರಿಗೆ ಸ್ವಲ್ಪ ಸ್ಟೇ ಮಾಡೋಕೆ ಒಂದು ಏನಾರ ಒಂದು ಫ್ರೀ ಮಾಡಬೇಕು. ಒಬ್ಬೊಬ್ರ ಕಡೆ ಇರ್ತಾವೆ, ಒಬ್ಬೊಬ್ರ ಕಡೆ ಇರೋದಿಲ್ಲ. ಸೊ ಏನು ಮಾಡೋಣ. ಈಗ ಭಾಳ ಜನ ಈಗ ಹೊರಗೆ ಮಕ್ಕೊಂಡಿರ್ಬೋದು ಅನ್ಸುತ್ತೆ. ಇದ್ದಾರೆ ಈಗ ಇದ್ದಾರೆ ಅಷ್ಟೇ. ನಾವು ಲಾಡ್ಜ್ ಇದ್ದೀವಲ್ಲ ಏನು ಮಾಡೋದು ನೋಡೋಣ ರೀ. ಹಾಗೆ ಎಕ್ಸಾಮ್ ಐತಿ ಇಂಟರ್ವ್ಯೂ ತೊಗೊಂಡು ಯಾವ ಥರ ಎಕ್ಸಾಮ್ ಮುಗಿದು ಯಾವ ಥರ ಎಕ್ಸಾಮ್ ಬರ್ದು ಬಂದಾರಂತೆ ಟ್ರೈ ಮಾಡೋಣ ಬರೀ ಒಂದ್ಸಲ ಗುಡ್ ಹೊಂಟೀವಿ. ನಾವು ಗುಡ್ಡ ಮೇಲೆ ಬಂದಿದ್ದೆ ಹೊಂಟೇವಿ. ಈಗ ಎಕ್ಸಾಮ್ ಜಸ್ಟ್ ಬರ್ದಂದಾರ. ಈಗ ಹೋಗಿ ಕೇಳೋಣ ಯಾವ ಥರ ಎಕ್ಸಾಮ್ ಆಗೈತೆ ಅಂತೇಳಿ. ಈಗ ಜಸ್ಟ್ ನಾವು ಹೋಗಿ ಅವ್ರಿಗೆ ಎಷ್ಟು ಒಂದು ಇಂಟರ್ವ್ಯೂ ತೊಗೊಳ್ಳೋಣ ನಾರ್ಮಲ್ ಆಗಿ. ಈಗ ಜಾಸ್ತಿ ಯೂಸ್ ಮಾಡೋದು ಹಿಂದಿ ಲ್ಯಾಂಗ್ವೇಜ್ ಆ್ಯಂಡ್ ಮರಾಠಿ ಲ್ಯಾಂಗ್ವೇಜ್. ಆದ್ಬಿಟ್ರೆ ಕನ್ನಡ ನಿಮ್ಗೆ ಎಲ್ಲಿ ಸಿಗೋದಿಲ್ಲ ನಾರ್ಮಲಿ. ಹೋಗೋಣ ಒಂದ್ಸಲ ಹೊಂಟೇವಿ. ರೋಡ್ ಕ್ರಾಸ್ ಮಾಡೋದು. ಹುಬ್ಳಿಂದ ಬಂದಾರ ಅಣ್ಣ. ಹೆಂಗಾತನ ಎಕ್ಸಾಮ್ ಅಂದರೆ ಯಾವ ಥರ ಎಕ್ಸ್ಪೀರಿಯನ್ಸ್ ಐತಿ? ಮ್ಯಾಥ್ಸ್ ಭಾಳ ಟಫ್ ಐತೆ. ಹಾಂ ರೀಸನಿಂಗ್ ಬೆಟರ್. ರೀಸನಿಂಗ್ ಬೆಟರ್. ಸಿಟ್ಟಿಂಗ್ ಅರೇಂಜ್ಮೆಂಟ್ ಭಾಳ ಕೊಟ್ಟಿದ್ದಾರೆ. ಹೌದು. ನಿಮ್ದು ಹೆಸರಣ್ಣ? ಬಸವರಾಜ್. ಹೆಂಗೆ ಅಣ್ಣ ಈಗ ಮಹಾರಾಷ್ಟ್ರ ಹೆಂಗೈತೆ ಎಕ್ಸ್ಪೀರಿಯನ್ಸ್? ಇಲ್ಲಿ ಬಂದಿದ್ದು ಎಕ್ಸ್ಪೀರಿಯನ್ಸ್
ಯಾವುದು ಮಹಾರಾಷ್ಟ್ರ ಬಂದಿರಲ್ಲ ಇದ್ರ ಎಕ್ಸ್ಪೀರಿಯನ್ಸ್ ಹೆಂಗೈತಿ ಚೆನ್ನಾಗೈತೆ ಚೆನ್ನಾಗೈತಿ ರೂಮ್ ಗೀಮ್ ಹೆಂಗದ ಎಲ್ಲ ಬರ್ತದೆ ಈ ಎಕ್ಸಾಮ್ ಕಡೆಯಿಂದ ಏನ್ರ ಫ್ರೀ ಸಿಗೈತಿ ಫೆಸಿಲಿಟೀಸ್ ಹಾಂ ಇದು ಗೌರ್ಮೆಂಟ್ ಕಡೆಯಿಂದ ಫೆಸಿಲಿಟೀಸ್ ಫ್ರೀ ಸಿಗೈತಿ ಚೆನ್ನಾಗೈತೆ ಎಲ್ಲ ಚೆನ್ನಾಗೈತಿ ಇವಾಗ ಅನ್ನೊಂದು ಪೂರ ಎಕ್ಸಾಮ್ ಬ್ರದರ್ ಎಕ್ಸಾಮ್ ಬರ್ದು ಬಂದಿರಿ ಹೆಂಗಾದ ಎಕ್ಸಾಮ್ ಚಲೋ ಅದು ಹೆಂಗೆ ಕ್ವಶನ್ಸ್ ಹೆಂಗಿತ್ತು ಟಪ್ ಇದು ಯಾವ್ಯಾವ ಟಪ್ ಇದು ಟಪ್ ಅನ್ನೋದು ಅದೇ ಅಷ್ಟೇ ಮ್ಯಾಕ್ಸ್ ಹೆಂಗಿತ್ತು ಮ್ಯಾಕ್ಸ್ ಈಸಿ ಇದು ಟಪ್ ಅಂದ್ರಲ್ಲೂ ಜನರಲ್ ಇವೆ ಹೆಂಗಿತ್ತು ಕ್ವಶನ್ಸ್ ಚಲೋ ಆಯಿತು ಹಂಗೆ ಆರಾಮಾಯ್ತು ಎಕ್ಸಾಮ್ ಕಂಪ್ಯೂಟರ್ ಬೇಸ್ ಹೆಂಗಲ್ಲ ಚಲೋ ಆದಿಲ್ಲ ಸೊ ನೋಡು ನೀವು ಮತ್ತೆ ಬೇರೆದವ್ರಿಗೆ ब्रदर एग्ज़ाम लिखा क्या एग्ज़ाम लिखा है अभी कैसा हुआ एग्ज़ाम कैसा एक्सपीरियंस था हाँ इजी कौन सा टफ था थोड़ा साइंस में थोड़ा टफ था क्या मैथ्स में जीके क्वेश्चन इजी था ये मैथ्स क्वेश्चन कैसा था थोड़ा इजी थोड़ा ऐसा था थैंक्स ಸೊ ಅವಳನ್ನು ಮತ್ತೆ ನಾವು ಕೇಳಂತೀವಿ ಈಗ ಇಲ್ಲಿ ಜಾಸ್ತಿ ಎಕ್ಸಾಮ್ ಭಾಳ ಏ ಅಣ್ಣ ಹೆಂಗದ ಎಕ್ಸಾಮ್ ಹಾಂ ಹೆಂಗದ ಹೇಳು ನೋಡಿಲ್ಲ ಅಣ್ಣ ಸ್ವಲ್ಪ ಇದು ಮಾಡಂತಾನೆ ಈಗ ನಾವು ಕೇಳಂತೀವಿ ಈಗ ಇನ್ನೊಂದು ಸ್ವಲ್ಪ ಜನ ಕೇಳೋಣ ಹಿಂದಿನಾಗ ಜಾಸ್ತಿ ಹಿಂದಿ ಮಾತಾಡ್ತಾರೆ ಕ್ಯಾಮ್ರಾ ಬರಪ್ಪ ಈಗ ಇಲ್ಲಿ RRB ಡಿ ಗ್ರೂಪ್ ಎಕ್ಸಾಮ್ ಬರೋ ಬಂದಾರ ಸೊ ಈಗ ನಾವು ಕೇಳಂತೀವಿ ಯಾವ ಥರ ಎಕ್ಸಾಮ್ ಆಗ್ಯಾವ ಅಂತೇಳಿ ಈಗ ನಮ್ಮ ಕರ್ನಾಟಕದಿಂದ ಬಂದವ್ರಿಗೆ ಅವ್ರು ಅಷ್ಟೇ ಇಂಟರ್ವ್ಯೂ ತುಂಬಿದ್ವಿ ಮತ್ತೊಂದು ಇಬ್ಬರನ್ನ ತೊಗೊಂಡಿನಿ ಈಗ ಅವ್ರಂತ ಹೇಳ್ಯಾರ ಈಸಿ ಆಗೈತೆ ಸ್ವಲ್ಪ ಹಾರ್ಡ್ ಆಗ್ಯಾವ ಅಂತ एग्जाम अरे रुक भाई थोड़ा थोड़ा ಇಲ್ಲಿ ಸ್ವಲ್ಪ ಎಲ್ಲ ಇದು ಅಂಶದಾಗ ಅಂತಾರಲ್ಲ ನಮ್ಮ ಮೇನ್ ಪಾಯಿಂಟಿಂದ ನಾವು ಮಾತಾಡೋದು ಲ್ಯಾಂಗ್ವೇಜ್ ಕನ್ನಡ ಸರಿಯಾಗಿ ಮಾತಾಡೋದು ಮತ್ತು ಮರಾಠಿ ನಾವು ನಿನ್ನೆ ಬಂದಿದ್ವಿ ನಿನ್ನೆ ಬಂದಿದ್ವಿ ಒಂದು ದಿವಸ ಮೊದಲು ಬಂದವಲ್ಲ ಅದು ಸಂಬಂಧ ನಮ್ಮ ಸ್ವಲ್ಪ ಈಗ ನಮ್ಮ ಬ್ರದರ್ ಇದ್ದಾರೆ सेकंड शिफ्ट कब आया कब यहाँ कितने बजे हमारे अभी 10 बजे मतलब आप लोकल है क्या लोकल मतलब यहाँ महाराष्ट्र में फेमस क्या क्या है जो अभी एग्जाम चल रहा है इसलिए अब यहाँ एग्जाम के लिए गवर्नमेंट कुछ एग्जाम लिखने आने के लिए कुछ अरेंजमेंट मतलब 25% का सही का तो हम यहाँ से कर्नाटक से आए हैं हम अभी कर्नाटक से एक दिन पहले आए हैं यहाँ पर लॉज वगैरह थोड़ा महंगा है मतलब यहाँ पर हर चीज़ महंगा मिलता है ठीक है कुछ पड़ेगा कि नहीं तो ಈಗ ನಾನು ನೋಡೋ ಮುಂದೆ ಮತ್ತೆ ಇನ್ನೊಂದು ಸ್ವಲ್ಪ ಕೇಳೋಣ तेरा मुझे कर दे यहाँ चले कर हाँ यहाँ देखे हाँ एग्जाम क्या है सीरियसली पढ़ा तुम्हारा अरे हाँ वहाँ पर एग्जाम भी आते हैं ना उनके लिए कलर सा ये कर देते हैं इधर नहीं है वही देखो हमें आए तो यहाँ पर ऐसा लगा तो हम लॉज कर लिया तो लॉज बहुत महंगा लगा वो यहाँ पर लॉज महंगा ही पड़ेगा अरे फूड के यहाँ पर फूड मिलता है ना क्या मतलब खेती में मतलब आपको मतलब ब्रेड मिलता है वो वगैरह मिलता है हमारे होटल में खाना खाया तो अच्छा मिलता है यार होटल यहाँ पर हमें मालूम ही नहीं अच्छा दिया तो अच्छा मिलता है और वाइस क्या बोलते हैं कि वहाँ जाओ यहाँ जाओ बोलते हैं और ಈಗ ಫಸ್ಟ್ ಶಿಫ್ಟ್ ನಾವೀಗ ನೋಡೋಣ ಯಾರು ಮತ್ತೆ ಸಿಗ್ತಾರೆ ಅಂತ ಹೇಳಿ ಅಂತಾರೆ ಅಂದ್ರೆ ಸ್ವಲ್ಪ ಕನ್ನಡದಾಗ ಮಾತಾಡಬೇಕು ಯಾರಿಲ್ಲ ಅಂದರೆ ಇಲ್ಲ ಅನಿಸುತ್ತೆ ಸೊ ನಾನೊಂದು ಇಲ್ಲಿ ಸಾಕಾಗಿ ಮಾಡೋಣ ಈಗ ಎಕ್ಸಾಮ್ ಸೆಂಟ್ರ್ ನೋಡ್ತಾ ಇರ್ಬೋದು ಇದು ಎಕ್ಸಾಮ್ ಸೆಂಟ್ರಿ ಸೊ ಯಾರಿಗೆ ಎಕ್ಸಾಮ್ ಬಿ ಗ್ರೂಪ್ ಸೆಂಟ್ರಿ ಈಗ ಮಹಾರಾಷ್ಟ್ರ ಒಳಗೆ ಹಿಂಗೆ ಆಗೈತಿ ಈಗ ಇಲ್ಲಿ ನಾವು ಫಸ್ಟ್ ಶಿಫ್ಟ್ ಬರೋದಿಲ್ಲ ಸೆಕೆಂಡ್ ಶಿಫ್ಟ್ ಮಾಡ್ತಿದಾರ ಥರ್ಡ್ ಶಿಫ್ಟ್ ಅದಾರ ನೋಡೋಣ ಈಗ ಅವ್ರು ಯಾವ ಥರ ಎಕ್ಸಾಮ್ ಆಗೈತಿ ಮುಂದೆ ಸೆಕೆಂಡ್ ಶಿಫ್ಟ್ ಥರ್ಡ್ ಶಿಫ್ಟ್ ಅವ್ರು ಇಂಟ್ರೂ ತೊಗೊಳೋಣ ಓಕೆ